स्वागत है आपका एम के न्यूज चैनल में। मैं आपके साथ मोहम्मद यासीन नईकुड़ी। ನಕಲಿ ವೋಟ್ ಮಾಡುವಂಥ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ಅದೇನಿದ್ರು ಅದೇ ಅವ್ರು ಯಾರದಾರ ಅವರೇ ಮಾಡ್ತಾರೆ ಅಂತ ಹಲ್ಕ ಕೆಲಸ. ಅದಕ್ಕೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಆ ಶಬ್ದಗಳು ಮಾತಾಡಲಿಕ್ಕೆ ನೀವು ಮಾಧ್ಯಮದವ್ರಿಗೂ ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾನೆ. ಅಂಥ ಥರ್ಡ್ ರೇಟ್ ನನ್ನ ಮಕ್ಕಳದು ಯಾವುದೂ ನೀವು ಹಾಕೋದಿಲ್ಲ, ಅದಕ್ಕೆ ನಿಮ್ಗೆ ಅಭಿನಂದನೆ. ಯೂಟ್ಯೂಬ್ದಾರ ಅದಾರ ಬಿಡ್ರಲ್ಲ ಫುಟ್ ಎಲ್ಲ ಸಾಬ್ರು ಯೂಟ್ಯೂಬ್ ಅದಾವ ಬಿಜಾಪುರನಾಗ. ಅದ್ರಾಗ ಇಲ್ಲೊಂದು ಹುರ್ಬೀಜ ರಂಭಾಪುರದ ಒಂದು ಸೇರೈತಿ. ಈ ಯೂಟ್ಯೂಬದು ಹುರುಬೀಜಗಳು ಏನು ಹೇಳಿದ್ರು ಯಾರು ಕೇಳೋರು ಅದಾರ? ನಿಮ್ಮಂಥ ಮಾಧ್ಯಮಗಳದ್ದು ಕೇಳ್ತಾರೆ. ರಾಷ್ಟ್ರೀಯ ಚಾನಲ್ಗಳದು, ರಾಜ್ಯ ಚಾನಲ್ಗಳದು, ಪ್ರತಿಷ್ಠಿತ ಚಾನಲ್. ಅವೇನು ಹುರುಬೀಜಗಳು ರೊಕ್ಕ ಕೊಟ್ಕೊಂಡೇನೆ ಬಸವನಗೌಡ ಹಾಕಿಯ ವಯಸ್ಸು ಹಾಕಿಯ. ಯೋಮ ಹುರುಬೀಜ ರಂಭಾಪುರದ ಒಂದು ಹುರುಬೀಜ ಐತಲ್ಲ, ಅದು ಅಲ್ಲೇ ಸಾಬ್ರ ಮನೆಗೆ ದರ್ಗಾದಾಗೆ ಯಾವ ಹಾಸಿಂಪರದಾಗೆ ಹೋಗಿ ಬಿರಿಯಾನಿ ತಿನ್ಕೋತಿರ್ತಾನೆ ನನ್ನ ಮಗ. ಇಂಥ ಯೂಟ್ಯೂಬ್ಗಳಿಂದ ನನಗೇನೂ ಆಗೋದಿಲ್ಲ. ನಾನು ಆ ಶಬ್ದಗಳು ಅವ್ರ ಅಪ್ಪನಂಗೆ ಮಾತಾಡೋಕ್ಕೆ ನನ್ನ ಬಲ್ಲಿ ಭಾಳ ದೊಡ್ಡ ಶಬ್ದಕೋಶ ಐತಿ. ಆದರೆ ಆ ಸ್ಟೇಟಸ್ ಅಲ್ಲ ಅಂತೇಳಿ ಯಾವ ಪಂಚಾಯತಿ ಆರಿಸಿ ಬರಲಿದೆಲ್ಲ ಇಲ್ಲಿ ಬಂದು ನಮ್ಮ ಹಿಂದೂ ಏರಿಯಾದಾಗ ಇನ್ನು ಏನಾರೆ ಗುಂಡಾಗಿರಿ ಮಾಡೋದು. ನೀ ಅದಕ್ಕೆ ಬರ್ತೀಯಪ್ಪ? ನೀ ಯಾರು? ಈ ನಮ್ಮ ಸಿಬ್ಬಂದಿಗಳನ್ನ ನಮ್ಮ ಜನರ ಕೇಳಿ ನೀ ಯಾರು ಬರ್ತೀವಿ ನಮ್ಮ ಓಣ್ಯಾಗ? ಹಿಂದೂಗಳ ಓಣ್ಯಾಗ ನಿಂದೇನು ಕೆಲಸ ಐತಿ? ನಿನ್ನ ಓಣ್ಯಾಗ ನಿನ್ನ ಮನೆದಟ್ಟೆ ಓಟ್ ಕೇಳಬೇಕು ಹೊರತು ಇದೇನು ಚುನಾವಣೆ ಅಲ್ಲ. ಯಾರು ಬೇಕಾದ ಸಂಘ ಸಂಸ್ಥೆದವರು ಜನರನ್ನ ಇವತ್ತು ಅವರಿಗೆ ಏನು ಅವರಿಗೆ ಮುಗ್ಧ ಜನ ಅದಾರ. SIRದಾಗ ಫಾರ್ಮ್ ಹೆಂಗೆ ತುಂಬಬೇಕು ಗುರುತಿಲ್ಲ. ಕೆಲವೊಂದು BL ಒಳಗೆ ಗುರುತಿಲ್ಲ ರೀ. ಅಂಗನವಾಡಿ ಕಾರ್ಯಕರ್ತರು ಅದು ಅವಾಗೇನೂ ಬರೋದಿಲ್ಲ. ಅವ್ರಿಗೆ ಸಹಾಯ ಮಾಡ್ತಾರೆ, ಮಾಡ್ಬೋದತ್ತೈತಿ ಚುನಾವಣಾ ಆಯೋಗದ ಇದ್ರಾಗ. ನೀವೇನಲ್ಲೇ ಹಿಂಗೆ ಗುಂಡಾಗಿರಿ ಮಾಡ್ತೀನಿ, ನಮ್ಮ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳಿಗೆ ಹೇಳ್ತೀನಿ, ನೀವೆಲ್ಲರೂ 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗಲೂ ಹಿಂದೂಗಳ ಕೈಯಾಗಿರ್ಬೇಕು. ಇವರೆಲ್ಲರಿಗೂ ಭಯ ಬಂದದ. ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋತ ಬಂದಾರ. ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತೇಳಿ ವಿಜಯಪುರ ನಗರದಲ್ಲಿ ಈ ರೀತಿ ಒಂದು ನಾಟಕ ನಡೆದ. ನೋಡ್ರಿ, ಈಗ ಇದರಾಗ ಬಾಂಗ್ಲಾದೇಶಿಯರು ಎಷ್ಟು ಅದಾರ, ಮತ್ತೆಲ್ಲೆಲ್ಲಿ ಇಲ್ಲಿ ನೋಡ್ರಿ. ಇವತ್ತು ಪಾಕಿಸ್ತಾನದವ್ರು ಮೂಲದವ್ರು ಸಿಗ್ಲಾಕತ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರೆ, ಇಲ್ಲೂ ಅದಾರ. ಒಂದು ಇದು ಮಾಡಿ ಇವತ್ತು ಲೋಕಾಯುಕ್ತ ಮುಂದೆ ಬಂದದ. ಅದಕ್ಕೆ ಇವ್ರು ಏನಾಗ್ಯದ, ಇವರು ಬಿಜಾಪುರನ ಹಾಳು ಮಾಡಬೇಕು ಅನ್ನೋದು. ಇವ್ರೇನು ಒಳ್ಳೆ ಮಂದಿ ನೋಡ್ರಿ, ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡಿಬಿಟ್ರೆ ಇಂಥವ್ರು MLA ಆದ್ರೆ ಗತಿ ಏನಾಗ್ತದೆ ರೀ? ಬಿಜಾಪುರ ಶಾಂತ ಊರು ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಇವ್ರನ್ನ ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಗುಂಡಾಗಿರಿ ಮಾಡ್ತಾ ಇದ್ದಾರೆ, ಅವ್ರಿಗೆ ಭಯ ಬಂದಿದೆ. ಎಲ್ಲ ಮತಗಳು ಬೋಗಸ್ ಮತದಾನ ಮಾಡ್ಯಾರಲ್ಲ, 8 ದಿವಸ ಸತ್ತವ್ರದ್ದು ವೋಟಿಂಗ್ ಹಾಕ್ಯಾರ. ಮಾರು ವಿಷಯದಲ್ಲಿ ಬಂದು ವೋಟಿಂಗ್ ಹಾಕ್ಯಾರ. ಕೈಗೆ ಹಚ್ಚಿದಂಥದ್ದು ಯಾವುದೋ ಕೆಮಿಕಲ್ ಹಚ್ಚಿ ಅಳಿಸ್ಕೊಂಡು ವೋಟಿಂಗ್ ಹಾಕ್ಯಾರ. ಈಗ ಇದು SIR ಆಗೋದ್ರಿಂದ ಯಾರು ಸತ್ತವ್ರದ್ದೆಲ್ಲ ಫೋಟೋಗಳು ಡಿಲೀಟ್ ಆಗ್ತಾವೆ. ಮತ್ತು ನಕಲಿ ಫೋಟೋ ಹೊರಗಿನವ್ರದ್ದು ಏನು ಮಾಡ್ಯಾರ ಅವೆಲ್ಲ ಡಿಲೀಟ್ ಆಗ್ತಾವೆ. ಅದಕ್ಕೆ SIR ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡಬಾರ್ದು. ಇವತ್ತು ಜನಪ್ರತಿನಿಧಿಗಳು ಸಹಿತ BLO ಜೊತೆಗೆ ಒಂದು ರೀತಿ ಪ್ರೀತಿಯಿಂದ ಏನು ತಪ್ಪಾಗಿದ್ದರೆ ಹೇಳಬೇಕು. ಆದರೆ ಎಲ್ಲರಿಗೂ ಅಧಿಕಾರ ಐತಿ. ನೀ ಯಾಕೆ ಬಂದಿ ಇವೇನು MLAನೂ ಅಲ್ಲ, ಅಥವಾ ಈ ಬಿಜಾಪುರದ ಆದಿಲ್ ಸಾಯನ ಮರಿಮೊಮ್ಮಗನೂ ಅಲ್ಲ. ಆದಿಲ್ ಸಾಯನೂ ಹೋಗ್ಯಾನ ಆ ಕಡೆ ಹೋಗ್ಕೋತ. ಇವರೆಲ್ಲ ಗುಂಡಾಗಿರಿ ಮಾಡೋದು, ಹಂಚೋದು, ಹಿಂದೂಗಳ ಏರಿಯಾದಾಗ ಬಂದು ಮತದಾನ ಅವರು ಸರಿಯಾಗಿ SIR ಆಗ್ಲಾರ್ದಂಗೆ ನೋಡ್ಕೋದು. ಇದು ಉದ್ದೇಶ ಏನಂದರೆ ಮುಂದಿನ ವಿಧಾನಸಭೆಯಲ್ಲಿ ಹಿಂದೂ ಅಭ್ಯರ್ಥಿ ಆರಿಸಿ ಬರಬಾರ್ದು. ಮತ್ತು ಹೆಂಗೆ ಪಶ್ಚಿಮ ಬಂಗಾಳದಲ್ಲಿ ದಬ್ಬಾಳಿಕೆ, ದೌರ್ಜನ್ಯ, ಈಗ ಅವ್ರು ದಬ್ಬಾಳಿಕೆ ನೋಡಿಬಿಟ್ರೆ ಮುಂದೆ ಅವರು MLA ಆಗಿದ್ರ ಗತಿ ಏನು ಅನ್ನೋದು ಈಗ ಜನರಿಗೆ ಗೊತ್ತಾಗ್ಲಕತ್ತೈತಿ. ಅದಕ್ಕೆ ನಾ ಎಲ್ಲ ಹಿಂದೂಗಳಿಗೆ ವಿನಂತಿ ಮಾಡ್ಕೋತಾನಂದರೆ ಯಾರಿಗೂ ಹೆದರಬೇಡ್ರಿ. ನಾಳೆಯಿಂದ ನಾನು ಅಡ್ಡಾಡ್ತೀನಿ ಆ ಜಿಲ್ಲೆ DC ಅವ್ರಿಗೆ ಮತ್ತು ನಮ್ಮ ಚುನಾವಣೆ ಅಧಿಕಾರಿಯನ್ನು ಕಾರ್ಪೊರೇಷನ್ ಕಮಿಷನರ್ ಪತ್ರ ಬರೀಲಾಕತ್ತೀನಿ. ಇವತ್ತು ಯಾವನೋ ಒಬ್ಬ ಎಕ್ಸ್ ಮೆಂಬರು ಒಂದು ಮಸೂತಿ ಒಳಗೆ ಮೀಟಿಂಗ್ ಮಾಡ್ತಾನೆ BLOಗಳು. ಯಾರು ಅಧಿಕಾರ ಕೊಟ್ಟರು ಅವನಿಗೆ? ಅವ ಯಾವ ಅದನ್ನು ಕಂಡಕ್ಟ್ ಮಾಡೋದವ ಯಾವ ಅಧಿಕಾರಿ? ಅವನು ಸಸ್ಪೆಂಡ್ ಮಾಡ್ಬೇಕಂತ ಹೇಳಿದ್ದೀನಿ. ಇವತ್ತು ನಾಳೆ ನಾನು ಜಿಲ್ಲಾಧಿಕಾರಿಗಳು ಪತ್ರ ಬರೀಲಕತ್ತೀನಿ. ಈ ರೀತಿ BLOಗಳು ಮೀಟಿಂಗ್ ಕರೀಲಕ್ಕೆ ನನಗೂ ನಾ ಆ್ಯಸ್ ಎ MLA ಕರೀಲಕ್ಕೆ ನನಗೆ ಅವಕಾಶ ಕೊಡಬೇಕು, ಕಾನೂನಿನ ಚೌಕಟ್ಟಿನಲ್ಲಿದ್ದರೆ. ಇರಲಿಲ್ಲ ಅಂದರೆ ಅವನ ಮ್ಯಾಗ ಆ್ಯಕ್ಷನ್ ಆಗಬೇಕು. ಅವ ಆಫೀಸರ್ ಯಾಕೆ ಹೋದವ BLOಗಳನ್ನ ಕರ್ಕೊಂಡು?
ಅವನ ಮ್ಯಾಗೂ ಕೇಸ್ ಕ್ರಿಮಿನಲ್ ಕೇಸ್ ಆಗಬೇಕು ಹೊರತಿ ಮೇಲೆ. ಮತ್ತು ಹೊರತಿಗೆ ಪ್ರಚೋದನೆ ಮಾಡೋದಂಥ ಏನು ವ್ಯಕ್ತಿ ಅದನ್ನಲ್ಲ ಅವನ ಮ್ಯಾಗೂ ಕೇಸ್ ಆಗಬೇಕು. ಈಗ ನಕಲಿ ಓಟು ಮಾಡ್ಯಾರ ಬಸವನಗೌಡ್ರ ಅಂತ ಹೊಯ್ಕೋತಾರಲ್ಲ, 30,000 ಓಟ್ ಚಿಂಚೋಳಿದಿಂದ ಇಲ್ಲಿ ತರ್ಲಿಕ್ಕೆ ಆಗ್ತೈತೇನ್ರಿ? ಅಂತ ಮೂರ್ಖನ ಮಕ್ಕಳು ಅದಾರ ಇವರು. 30,000 ಮಂದಿನ ಚುನಾವಣೆ ವೋಟಿಂಗ್ ಟೈಮ್ನಾಗ ತರುವಂಥದ್ದು ಸಾಧ್ಯ ಐತೆ. 30,000 ಗೇಟ್ ವಾಹನಗಳು ಬೇಕಾಗ್ತದೆ. ಒಂದು ಕಾರ್ಯಕ್ರಮಕ್ಕೆ ಜನರನ್ನು ತರೋದಾಗೋದಿಲ್ಲ 30,000 ಜನರನ್ನ. ಅಲ್ಲೂ ನೋಡ್ರಿ ಸೇಮ್ ಹೆಸರಿನವ್ರು ಇರ್ತಾರೆ. ಅಲ್ಲಿ ಬಸವನಗೌಡ ರಾಮನಗೌಡ ಪಾಡ್ಲೆ ತಿರ್ಬಾರ್ದನ್ನು, ಅಲ್ಲೂ ಶಿವಪ್ಪ ಕಲ್ಲಪ್ಪ ಕತ್ತನಹಳ್ಳಿ ತಿರ್ಬಾರ್ದನ್ನು, ಇಲ್ಲಿ ಬಿಜಾಪುರನಾಗೆ ಕತ್ತನಹಳ್ಳಿಯವ್ರು ಇರ್ಬೇಕನ್ನು. ಹಂಗೆಲ್ಲ ಸೇಮ್ ನಾವು 12,000 ಇಂಥ ವೋಟರ್ಸ್ಗಳು ಸೇಮ್ ಹೆಸರು ಇದ್ದವ್ರು ನಾವು ತೆಗೆದು ತೋರಿಸಿವಿ. ಚಿಂಚೋಳಿ ಒಳಗಿದ್ದವ್ರ ಹೆಸರುಗಳು ಆ ಫೋಟೋ ಬೇರೆ ಅದಾವೆ, ಊರು ಬೇರೆ ಐತಿ. ಸುಮ್ಮನೆ ನೋಡ್ರಿ ಈಗ ಸುಪ್ರೀಂ ಕೋರ್ಟ್ ತನಕ ಹೋದ. ಸುಪ್ರೀಂ ಕೋರ್ಟ್ನಾಗ ಚೀಮಾರಿ ಹಾಕ್ಸ್ಕೊಂಡು 1 ಲಕ್ಷ ರೂಪಾಯಿ ದಂಡ ಇದ್ದಿದ್ದು 2 ಲಕ್ಷ ರೂಪಾಯಿ ದಂಡ ಕೊಟ್ಟು ಬಂದ. ಹೈಕೋರ್ಟ್ನಾಗ ನನ್ನಂತೆ ಆಯಿತು, ಕಿತ್ತೋಗಿದ್ದು ದಂಡ ಹಾಕಿದ್ರು, ಫೇಕ್ ಅಲಿಗೇಷನ್ ಮಾಡಿ ಅಂತೇಳಿ. ಸುಪ್ರೀಂ ಕೋರ್ಟಿಗೆ ಹೋದ, ಕಪಿಲ್ ಸಿಬಾಲ್ ಕೊಟ್ಟ, ಆದರೂ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿತು. ಮತ್ತು ಅದು ಇಂಟರ್ನಲ್ ಏನೋ ಚೀಫ್ ಜಸ್ಟಿಸು ಒಂದು ಚೇಂಬರ್ನಾಗೂ ಒಂದು ಕೋರ್ಟ್ ನಡೀತೈತತ್ರ. ಮತ್ತು ಕಪಿಲ್ ಸಿಬಾಲ್ ತೊಗೊಂಡು ಆ ಒಂದು ಏನು ಜಮೀರ್ ಅಹ್ಮದ್ ಖಾನನ ಸಹಕಾರದಿಂದ ಅಲ್ಲಿ ಸುಪ್ರೀಂ ಕೋರ್ಟ್ನಾಗ 2 ಸಲ ಚೀಮಾರಿ ಹಾಕ್ಸ್ಕೊಂಡು ಬಂದರು ಸಹಿತ ಇನ್ನು ನಕಲಿ ಓಟ್ ಅಂದ್ರೆ ಹತಾಶೆ ಆಗಿಬಿಟ್ಟಾಳ ಕೆಲವೊಂದು ಮಂದಿ ಬಿಜಾಪುರನಾಗ. ಇವತ್ತು ಬಿಜಾಪುರ ನಗರ ಇಟ್ಟು ಸುಂದರ ಆಗೈತಿ, ಇಟ್ಟು ಶಾಂತ ಐತಿ, ಗುಂಡಾಗಿರಿ ಏನೋ ಒಂದು ವಾತಾವರಣ ತಯಾರಾಗೈತಲ್ಲ. ಕಳೆದ 7-8 ವರ್ಷದಿಂದ ಮೊದಲನೇ 8 ವರ್ಷದ ಬಿಜಾಪುರ ಬೇರೆ ಇತ್ತು, ಇವತ್ತಿನ ಬಿಜಾಪುರ ಬೇರೆ ಐತಿ. ಇಡೀ ದೇಶದಲ್ಲೇ 4ನೇ ಒಳ್ಳೆಯ ಗಾಳಿ ಇರುವಂಥ ನಗರ ಆಗೈತಿ. ಇದು ಎಲ್ಲ ಇದನ್ನು ಹಾಳು ಮಾಡಬೇಕು, ಇದನ್ನು ಇನ್ನೊಂದು ಸಣ್ಣ ಮಿನಿ ಪಾಕಿಸ್ತಾನ ಮಾಡಬೇಕು ಅನ್ನೋಂಥ ಪಾಕಿಸ್ತಾನಿ ಪ್ರೇಮಿಗಳು ಸುಮ್ಮನೆ BLಗಳಿಗೆ ಅನಿಸೋದು ಈ ರೀತಿ ನಕಲಿ ಓಟ್ ಮಾಡ್ಯಾರ ಅನ್ನೋದು. ಯಾವ ಹಿಂದೂಗಳು ನಕಲಿ ಓಟ್ ಮಾಡ್ಯಾರ ಬಿಜಾಪುರನಾಗ. ನಕಲಿ ಓಟ್ ಮಾಡುವಂಥ ಸಂಸ್ಕೃತಿ ಹಿಂದೂ ಸಮಾಜದಲ್ಲಿ ಇಲ್ಲೇ ಇಲ್ಲ. ನೀವೇನಲ್ಲೇ ಹಿಂಗೆ ಗುಂಡಾಗಿರಿ ಮಾಡ್ತೀನಿ, ನಮ್ಮ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳಿಗೆ ಹೇಳ್ತೀನಿ, ನೀವೆಲ್ಲರೂ 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗಲೂ ಹಿಂದೂಗಳ ಕೈಯಾಗಿರ್ಬೇಕು. ಇವರೆಲ್ಲರಿಗೂ ಭಯ ಬಂದದ. ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋತ ಬಂದಾರ. ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತೇಳಿ ವಿಜಯಪುರ ನಗರದಲ್ಲಿ ಈ ರೀತಿ ಒಂದು ನಾಟಕ ನಡೆದ. ನೋಡ್ರಿ ಈಗ ಇದರಾಗ ಬಾಂಗ್ಲಾದೇಶಿಯರು ಎಷ್ಟು ಅದಾರ, ಮತ್ತೆಲ್ಲೆಲ್ಲಿ ಇಲ್ಲಿ ನೋಡ್ರಿ. ಇವತ್ತು ಪಾಕಿಸ್ತಾನದವ್ರು ಮೂಲದವ್ರು ಸಿಗ್ಲಾಕತ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರೆ, ಇಲ್ಲೂ ಅದಾರ. ಇಲ್ಲೂ ಸುಮಾರು 2-2.5 ಸಾವಿರ ಬೋಗಸ್ ಓಟಿಂದ ಒಂದು ಇದು ಮಾಡಿ ಇವತ್ತು ಲೋಕಾಯುಕ್ತ ಮುಂದೆ ಬಂದದ. ಅದಕ್ಕೆ ಇವ್ರು ಏನಾಗ್ಯದ, ಇವರು ಬಿಜಾಪುರನ ಹಾಳು ಮಾಡಬೇಕು ಅನ್ನೋದು. ಇವ್ರೇನು ಒಳ್ಳೆ ಮಂದಿ ನೋಡ್ರಿ, ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡಿಬಿಟ್ರೆ ಇಂಥವ್ರು MLA ಆದ್ರೆ ಗತಿ ಏನಾಗ್ತದೆ ರೀ. ಬಿಜಾಪುರ ಶಾಂತ ಊರು ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಇವ್ರನ್ನ ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಇನ್ನು ಮುಂದೂ 2028ಕ್ಕೆ ನಾವೇ ಆರಿಸಿ ಬರೋರು. BJP ಅವ್ರಿಗೆ ಹೇಳ್ತೀನಿ, ನೀವೇನು ಕೆಸೋದ್ರು ನಿಮ್ಗೆ ಯಾರಿಗೂ ಟಿಕೆಟ್ ಸಿಗೋದಿಲ್ಲ. ಹಾಂ, ನೀವು ಯಾರು ಬೇಕಾದ್ರೆ ಹಾರಾಡ್ರಿ, ಅಲ್ಲೇ ನಿಮ್ಮ ಓಣ್ಯಾಗೆ ಹಾರಾಡ್ರಿ. ಈಗ ಹೊಸ ಅಂಗಿ ಹೊಲಿಸಿದ್ರು BJP ಟಿಕೆಟ್ ಸಿಗ್ತದೆ ಅಂತೇಳಿ. ಮೊನ್ನೆ ನಾ BJPಗೆ ಓಟ್ ಹಾಕಿದ್ಮ್ಯಾಗ ಮತ್ತು ಅಂಗಿ ಹೋಗೋದು ಜೀನ್ಸ್ ಪ್ಯಾಂಟ್ T ಶರ್ಟ್ ಹಾಕೊಂಡು ಅಡ್ಡಾಡಕತ್ತಾರೆ. ಯಾಕಂದ್ರೆ ಸಿಕ್ಕೇ ಬಿಡ್ತು ಅಂತೇಳಿ. ನಾನೇನೋ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀನಿ, ಹೊರಗೆ ಹೋಗ್ತಾನೆ, ಯತ್ನಾಳ್ ಮುಗೀತು ಅಂತ ತಿಳ್ಕೊಂಡಿದ್ರು. ಮತ್ತು ಅಂಗಿ ಕಳೆದು ಯಾಕಡ್ರೆ ಮಾರಿ ಮಾಡ್ಕೊಂಡು ಗಡ್ಡ ಬಿಟ್ಕೊಂಡು ಅಡ್ಡಾಡಕತ್ತಾವ. ನೀವೇನಲ್ಲೇ ಹಿಂಗೆ ಗುಂಡಾಗಿರಿ ಮಾಡ್ತೀನಿ, ನಮ್ಮ ಸರ್ಕಾರ ಐತಿ, ನಾವು ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಬಿಜಾಪುರ ಹಿಂದೂಗಳಿಗೆ ಹೇಳ್ತೀನಿ, ನೀವೆಲ್ಲರೂ 100% ಮತದಾರ ಆಗ್ರಿ. ಈ ಬಿಜಾಪುರ ಯಾವಾಗಲೂ ಹಿಂದೂಗಳ ಕೈಯಾಗಿರ್ಬೇಕು. ಇವರೆಲ್ಲರಿಗೂ ಭಯ ಬಂದದ. ಸುಮಾರು 10-15 ಸಾವಿರ ಬೋಗಸ್ ಸತ್ತವ್ರು ಓಟ್ ಹಾಕೋತ ಬಂದಾರ. ಅದಕ್ಕೆ ಇದೆಲ್ಲ ಕಿತ್ಕೊಂಡು ಹೋಗ್ತದೆ ಅಂತೇಳಿ ವಿಜಯಪುರ ನಗರದಲ್ಲಿ ಈ ರೀತಿ ಒಂದು ನಾಟಕ ನಡೆದ. ನೋಡ್ರಿ ಈಗ ಇದರಾಗ ಬಾಂಗ್ಲಾದೇಶಿಯರು ಎಷ್ಟು ಅದಾರ, ಮತ್ತೆಲ್ಲೆಲ್ಲಿ ಇಲ್ಲಿ ನೋಡ್ರಿ. ಇವತ್ತು ಪಾಕಿಸ್ತಾನದವ್ರು ಸಿಗ್ಲಾಕತ್ತಾರೆ, ಇಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದವ್ರು ಸಿಗ್ಲಾಕತ್ತಾರೆ, ಇಲ್ಲೂ ಅದಾರ. ಇಲ್ಲೂ ಓಟಿಂದ ಒಂದು ಇದು ಮಾಡಿ ಇವತ್ತು ಲೋಕಾಯುಕ್ತ ಮುಂದೆ ಬಂದದ. ಅದಕ್ಕೆ ಇವ್ರು ಏನಾಗ್ಯದ, ಇವರು ಬಿಜಾಪುರನ ಹಾಳು ಮಾಡಬೇಕು ಅನ್ನೋದು. ಇವ್ರೇನು ಒಳ್ಳೆ ಮಂದಿ ನೋಡ್ರಿ, ಅವ್ರು ಮಾತಾಡೋದು, ಅವ್ರ ನಡವಳಿಕೆ ನೋಡಿಬಿಟ್ರೆ ಇಂಥವ್ರು MLA ಆದ್ರೆ ಗತಿ ಏನಾಗ್ತದೆ ರೀ. ಬಿಜಾಪುರ ಶಾಂತ ಊರು ಐತಿ, ಬರೋಬ್ಬರಿ ಇಟ್ಟಿವಿ ನಾವು. ಇವ್ರನ್ನ ಎಲ್ಲಿ ಇಡ್ಬೇಕಲ್ಲಿ ಇಟ್ಟಿವಿ. ಇನ್ನು ಮುಂದೂ 2028ಕ್ಕೆ ನಾವೇ ಆರಿಸಿ. BJP ಅವ್ರಿಗೆ ಹೇಳ್ತೀನಿ, ನೀವೇನು ಕೆಸೋದ್ರು ನಿಮ್ಗೆ ಯಾರಿಗೂ ಟಿಕೆಟ್ ಸಿಗೋದಿಲ್ಲ. ಹಾಂ,
ನೀವು ಯಾರು ಬೇಕಾದ್ರೆ ಹಾರಾಡ್ರಿ, ಅಲ್ಲೇ ನಿಮ್ಮ ಓಣ್ಯಾಗೆ ಹಾರಾಡ್ರಿ. ಈಗ ಹೊಸ ಅಂಗಿ ಹೊಲಿಸಿದ್ರು ಬಿ ಜೆ ಪಿ ಟಿಕೆಟ್ ಸಿಗ್ತದೆ ಅಂತೇಳಿ. ಮೊನ್ನೆ ನಾ ಬಿ ಜೆ ಪಿಗೆ ಓಟ್ ಹಾಕಿದ್ಮ್ಯಾಗ ಮತ್ತು ಅಂಗಿ ಹೋಗೋದು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಅಡ್ಡಾಡಕತ್ತಾರ. ಯಾಕಂದ್ರೆ ಸಿಕ್ಕೇ ಬಿಡ್ತು ಅಂತೇಳಿ. ನಾನೇನೋ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತೀನಿ, ಹೊರಗೆ ಹೋಗ್ತಾನ ಯತ್ನಾಳ್ ಮುಗೀತು ಅಂತ ತಿಳ್ಕೊಂಡಿದ್ರು. ಮತ್ತು ಅಂಗಿ ಕಳೆದು ಯಾಕಡ್ರೆ ಮಾರಿ ಮಾಡ್ಕೊಂಡು ಗಡ್ಡೆ ಬಿಟ್ಕೊಂಡು ಅಡ್ಡಾಡಕತ್ತಾವ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।